ರೈತ ಬಾಂಧವರಿಗೆಲ್ಲ ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದರೆ APMC ರಚನೆ ಹೇಗಿರುತ್ತೆ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಕೃಷಿ ಉತ್ಪನ್ನ ಮಾರಾಟ ನಿಯಂತ್ರಣ ಶಾಸನ 1966ರ ಕಲಂ 11ರಲ್ಲಿ ಏನು ಹೇಳುತ್ತೆ, ಒಂದು ಮಾರುಕಟ್ಟೆ ಸಮಿತಿಯ ರಚನೆ ಈ ರೀತಿ ಇರಬೇಕು ಅಂತ ಹೇಳುತ್ತೆ. ಹೇಗಂತಂದು ಹೇಳಿದರೆ ನೋಡಿ, ರೈತ ಪ್ರತಿನಿಧಿಗಳು 11 ಜನ, ಅಂದರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆಯಾಗಿ ಬಂದಂಥ 11 ಜನ. ವರ್ತಕ ಪ್ರತಿನಿಧಿ ಒಬ್ಬರು, ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಒಬ್ಬರು, ಸಹಕಾರಿ ರೂಪಾಂತರ ಘಟಕಗಳು ಅಂದರೆ ಪ್ರೊಸೆಸಿಂಗ್ ಯೂನಿಟ್ಸ್ ಅಂದರೆ ಅಕ್ಕಿಯಿಂದ ಹಿಟ್ಟು ಮಾಡೋದು, ಬೇಳೆ ಕಾಳಿಂದ ಬೇಳೆ ಮಾಡೋದು, ಅಂಥ ಘಟಕಗಳಿಂದ ಒಬ್ಬರು, ಮತ್ತು ಸರಕಾರಿ ಅಧಿಕಾರಿ, ಅವರು ಆ ಸಮಿತಿಯ ಕಾರ್ಯದರ್ಶಿ ಆಗಿರ್ತಾರೆ. ಒಟ್ಟಿಗೆ 15 ಜನ ಇರ್ತಾರೆ. ಈ 15 ಜನರಲ್ಲಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆಯಾಗಿ ಬಂದ ಜನರಿಗೆ ಮಾತ್ರ ಅಧ್ಯಕ್ಷರಾಗಲು, ಉಪಾಧ್ಯಕ್ಷರಾಗಲು ಅಧಿಕಾರ ಇದೆ, ಅವಕಾಶ ಇದೆ. ಆಮೇಲೆ ರೈತ ಪ್ರತಿನಿಧಿಗಳಲ್ಲಿ ಸಹಜವಾಗಿ ರಿಸರ್ವೇಷನ್, ಮೀಸಲಾತಿ ಇರ್ತದೆ. 2 ಹುದ್ದೆಗಳು ಮಹಿಳೆಯರಿಗೆ, ಮತ್ತೊಂದು ಹುದ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇರ್ತದೆ. ಅದಾದಮೇಲೆ ಸರ್ಕಾರಿ ಅಧಿಕಾರಿ ಆಯಿತು. ಅದಾದಮೇಲೆ ಸರ್ಕಾರದ ನೇಮಕಾತಿ 3. ಮೂಲ ಶಾಸನದಲ್ಲಿ ಇದು ಸರ್ಕಾರದ ನೇಮಕಾತಿ ಇರಲಿಲ್ಲ. 1998ನೇ ಇಸವಿಯಲ್ಲಿ ರಾಜ್ಯ ಸರ್ಕಾರದವರು ಸಾಕಷ್ಟು ಕೂಲಂಕುಷವಾಗಿ ಚರ್ಚೆ ಮಾಡಿ ರಾಜ್ಯ ಸರ್ಕಾರದಿಂದಲೂ APMCಗೆ 3 ಮಂದಿಯನ್ನು ನೇಮಕಾತಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿತು. ಆ ಹಿನ್ನೆಲೆಯಲ್ಲಿ ಸರ್ಕಾರದವರು 3 ಮಂದಿಯನ್ನು ಅವರು APMCಗೆ ನೇಮಕಾತಿ ಮಾಡ್ತಾರೆ. ಆದರೆ ಇವರಿಗೆ ಅಧ್ಯಕ್ಷರಾಗಲಿಕ್ಕೆ, ಉಪಾಧ್ಯಕ್ಷರಾಗಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಸರ್ಕಾರದಿಂದ ನೇಮಕಾತಿಯವರಿಗೆ ಆದವರಿಗೆ, ಸರ್ಕಾರದವರಿಗೆ ಇಷ್ಟ ಇರುವವರಿಗೆ ಮಾತ್ರ ಇರಬಹುದು ಅಷ್ಟೇ. ಆಮೇಲೆ ಈ ರೀತಿ ರಚನೆಯಾದ ಒಂದು ಮಾರುಕಟ್ಟೆ ಸಮಿತಿಗೆ 5 ವರ್ಷಗಳ ಕಾಲ ಅಧಿಕಾರ ಇರುತ್ತೆ. ಸರ್ಕಾರ ಮನಸ್ಸು ಮಾಡಿದ್ರೆ ಮತ್ತೆ 6 ತಿಂಗಳಿಗೊಮ್ಮೆ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು, ಅಷ್ಟು ಅಧಿಕಾರ ಇದೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.